ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸ್ ಅಲ್ಲಿ ಮಗು ಬ್ರೈನ್ ಅಲ್ಲಿ ಆಗುವಂತಹ ನೀರ್ಗುಳ್ಳೆಗಳ ಬಗ್ಗೆ ಅಥವಾ ಕೊರಾಯ್ಡ್ ಪ್ಲೆಕ್ಸಸ್ ಸಿಸ್ಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ತುಂಬಾ ಕಾಮೆಂಟ್ಸ್ ಯಾವ ತರ ಬರ್ತಿದೆ ಅಂತಂದ್ರೆ, ಸರ್ ನಮ್ ರಿಪೋರ್ಟ್ ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಕೊರಾಯ್ಡ್ ಪ್ಲೆಕ್ಸಸ್ ಸಿಸ್ಟ್ ಇದೆ, ಬಟ್ ಮಲ್ಟಿಪಲ್ ಇದೆ, 3 ಇದೆ, 2 ಇದೆ ಅಂತೆಲ್ಲ ರಿಪೋರ್ಟ್ ಇದೆ. ಅದ್ರಿಂದ ಏನಾದ್ರು ರಿಸ್ಕ್ ಚೇಂಜ್ ಆಗತ್ತಾ ಅಥವಾ ರಿಸ್ಕ್ ಜಾಸ್ತಿ ಆಗತ್ತಾ ಅಂತ ಕೇಳಿದ್ರು. ಏನಂತಂದ್ರೆ, ಸಿಂಗಲ್ ಇರ್ಲಿ ಇಲ್ಲ ಮಲ್ಟಿಪಲ್ ಇರ್ಲಿ, ರಿಸ್ಕ್ ಏನು ಚೇಂಜ್ ಆಗಲ್ಲ. ನಾನು ಮೊದಲೇ ಹೇಳಿರೋ ಹಾಗೆ ಕೊರಾಯ್ಡ್ ಪ್ಲೆಕ್ಸಸ್ ಬಿಟ್ಟು ಬೇರೆ ಏನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಮಗುಗೆ ಸ್ಕ್ಯಾನಿಂಗ್ ಅಲ್ಲಿ ನೋ ನೀಡ್ ಟು ವರಿ. ಸೊ 25-26 ವೀಕ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅದು ರಿಸಾಲ್ವ್ ಆಗುತ್ತೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ. ಸೊ ಸಿಂಗಲ್ ಸಿಸ್ಟ್ ಇರ್ಲಿ ಇಲ್ಲ ಮಲ್ಟಿಪಲ್ ಕೊರಾಯ್ಡ್ ಪ್ಲೆಕ್ಸಸ್ ಸಿಸ್ಟ್ ಇರ್ಲಿ, ರಿಸ್ಕ್ ಏನು ಚೇಂಜ್ ಆಗಲ್ಲ. ಆಫ್ ಕೋರ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದೆಲ್ಲ ನಾವು ವಿಡಿಯೋಸ್ ಮಾಡ್ತಾ ಇರೋದು ಪ್ರೆಗ್ನೆನ್ಸಿ ಅಥವಾ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋಕೆ. ಅದರಲ್ಲಿ ನಮ್ ಜೊತೆ ಜಾಯಿನ್ ಆಗಿ ಯಾವ ತರ ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.